ವಾಲಿಕುಂಜ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದಾಗೆ ಕೆರೆಕಟ್ಟೆ ರೇಂಜಲ್ಲಿ ಬರುತ್ತೆ. Come on, take the equipment. Come on. Charge! ಸುಮಾರು 1.5 ಕಿಲೋಮೀಟ್ರ್ ಜರ್ನಿ ಆದಮೇಲೆ ಆಗುಂಬೆಯಿಂದ ನಾವು ಬಂದಿದ್ದು ಈ ದುರ್ಗಾ ಪರಮೇಶ್ವರಿ ಹೋಟ್ಲ್ ಹತ್ರ ಅಂತ. ಇಲ್ಲಿಂದನೇ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋದು. ಬಟ್ ಇಲ್ಲಿಂದ ಏನಾಗುತ್ತೆ ಅಂದರೆ ನಾವು ಕರೆಕ್ಟಾಗಿ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗೋಕ್ಕೆ ನಮ್ಮ ವೆಹಿಕಲ್ಸ್ ಎಲ್ಲ ಆಗೋಲ್ಲ. ಪಿಕಪ್ ವೆಹಿಕಲ್ನಲ್ಲಿ ನಾವು ಹೋಗಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ ಬುಕ್ ಮಾಡ್ಕೊಂಡು ಇದು 24 ಜನ ಇದಲ್ಲ, ಅದಕ್ಕೆ 2 ಪಿಕಪ್ ವೆಹಿಕಲ್ ತೊಗೊಂಡ್ರೆ ಇದು ಚಾರ್ಜಸ್ ಬಂದು ಅರೌಂಡ್ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈ ಪಿಕಪ್ ವೆಹಿಕಲ್ ಚಾರ್ಜಸ್ ಬಂದ್ಬಿಟ್ಟು ಒಂದು ಗಾಡಿಗೆ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ 2 ವೇ, ನಿಮಗೆ 1 ವೇ ಅಲ್ಲ 2 ವೇ. ನಿಮ್ಮನ್ನ ಡ್ರಾಪು ಮಾಡ್ತಾರೆ ಮತ್ತು ಪಿಕಪ್ಪು ಮಾಡ್ತಾರೆ. ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ತುಂಬ ಅದ್ಭುತವಾಗಿದೆ. ಕಾಡು ಮಧ್ಯದಲ್ಲಿ ಕ್ಲೀನಾಗಿ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಿದೆ ಪಾತ್ ಹೇಗೆ ಹೋಗಬೇಕು ಅಂತ. ನಮ್ಮ ವೆಹಿಕಲ್ಸ್ ಎಲ್ಲ ಹೋದ್ರಲ್ಲಿ ಸ್ಟಕ್ ಆಗಿ ವಾಪಸ್ ಬಂದಿದೆ. ಸುಮ್ಮನೆ ದುಡ್ಡು ಉಳಿಸ್ತೀರಿ ಅಂದ್ಬಿಟ್ಟು ಅದು ಇದು ಮಾಡ್ಕೊಂಡು ಮಿಸ್ಟೇಕ್ಗಳು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದಿಲ್ಲ. ಅದ್ರ ಬದಲು ಬೆಸ್ಟು ನಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಲೋಕಲ್ ಅವ್ರನ್ನ ಹಿಡ್ಕೊಂಡ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ. ಇದು ಬಂದು ಅಲ್ಲೇ ದುರ್ಗಾ ಪರಮೇಶ್ವರಿ ಹೋಟ್ಲಿಂದನೇ ನಿಮಗೆ ಫೆಸಿಲಿಟೀಸ್ ಕೊಡ್ತಾರೆ. ಎಲ್ಲಿ ನಿಮ್ಮ ಬ್ಯಾಗೆಲ್ಲ ಚೆಕ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ನಮಗೆ ಹೆಚ್ಚಿನ ಮಾಹಿತಿ ಬಂದ್ಬಿಟ್ಟು ನಮ್ಮ ಅಭಿಲಾಷ್ ಸರು, ಇಲ್ಲಿ ರೇಂಜ್ ಆಫೀಸರ್ ಇದಾರಲ್ಲ, ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಒಂದು ಸ್ವಲ್ಪ ಕೇಳ್ಕೊಳ್ಳಿ ನೀವು. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕುದುರೆಮುಖ ನ್ಯಾಷನಲ್ ಪಾರ್ಕ್. ನನ್ನ ಹೆಸರು ಅಭಿಲಾಷ್ SB ಅಂತ ಹೇಳ್ಬಿಟ್ಟು ನಾನು ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿರುವಂಥ ಕೆರೆಕಟ್ಟೆ ವೈಲ್ಡ್ ಲೈಫ್ ರೇಂಜ್ ಆಫೀಸಲ್ಲಿ ಡೆಪ್ಟಿ ರೇಂಜ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 15 ಇಯರ್ಸಿಂದ ಇಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀನಿ. ನಮ್ಮೊಟ್ಟಿಗೆ ನಮ್ಮ ಗಾರ್ಡ್ಸ್ ಇರ್ತಾರೆ, ವಾಚರ್ಸ್ ಇರ್ತಾರೆ, ಗಸ್ಸು ಅರಣ್ಯ ಪಾಲಕರು ಇರ್ತಾರೆ. ಸೊ ಇವರೊಟ್ಟಿಗೆಲ್ಲ ನಾವುಬಿಟ್ಟು ಇಲ್ಲಿ ನಮ್ಮ ರೇಂಜ್ ಆಫೀಸರ್ಸ್ ಇರ್ತಾರೆ, ನಮ್ಮ DCF ಸಾಹೇಬರು, ಇವ್ರದ್ದು ಒಂದು ಗೈಡ್ಲೈನ್ಸ್ ಮೇಲೆ ನಾವು ಈ ಟ್ರೆಕ್ಕಿಂಗ್ನ ಇದು ಮಾಡ್ತಾ ಇರ್ತೀವಿ. ವಾಲಿಕುಂಜ ಬಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದಾಗೆ ಕೆರೆಕಟ್ಟೆ ರೇಂಜಲ್ಲಿ ಬರುತ್ತೆ. ನಮ್ಮಲ್ಲಿ ಅದೇ ಥರ ತುಂಬ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದೆ. ಇದು ನೀವು ಬಂದಿರೋದು ಕುದುರೆಮುಖ ನ್ಯಾಷನಲ್ ಪಾರ್ಕ್. ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಇದು ನಮ್ಮ ವೆಸ್ಟರ್ನ್ ಘಾಟ್ಸ್ ಝೋನಲ್ಲಿ ಬರೋಂಥ ಏರಿಯಾ ಇದು. ವೆಸ್ಟರ್ನ್ ಘಾಟ್ಸ್ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಈಗ ಟ್ರೆಕ್ಕಿಂಗಿಂತ ಇಲ್ಲಿ ತುಂಬ ರಿವರ್ಗಳು ಕೂಡ ಫ್ಲೋ ಆಗುತ್ತೆ. ನಮ್ಮ ತುಂಗಭದ್ರಾ ಮತ್ತು ನೇತ್ರಾವತಿ ನದಿ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟೋದು. ಇದೇನಾಗ್ತದೆ ಅಂದರೆ ಸಾವಿರಾರು ಕಿಲೋಮೀಟ್ರ್ ಇಲ್ಲಿಂದ ಫ್ಲೋ ಆಗ್ತದೆ. ಇಲ್ಲಿ ಈ ನದಿಗಳು ವರ್ಷ ಪೂರ್ತಿ ಹರಿತದೆ. ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಹಿಮಾಲಯದಲ್ಲಿ ಹಿಮ ನದಿಗಳು ಹುಡ್ತವೆ, ಅದು ವರ್ಷ ಪೂರ್ತಿ ಫ್ಲೋ ಆಗುತ್ತೆ. ಯಾಕಂದರೆ ಅಲ್ಲಿ ಆ ಹಿಮ ನದಿಗಳು ಹಿಮ ಕರಗ್ಬಿಟ್ಟು ವರ್ಷ ಪೂರ್ತಿ ಹರಿತದೆ. ಈಗ ಆಗ ಹೇಳುವಾಗ ನೋಡ್ಬೋದು ಒಂದು 3 ಮಳೆ ಅಂದರೆ ಒಂದು 3 ರಿಂದ 4 ತಿಂಗಳಾಗ್ತದೆ ಸರ್. ಆಮೇಲೆ ಸಮ್ಮರ್ ಬರ್ತದೆ, ನೀರು ಹೇಗೆ ಆದರೂ ಕೂಡ ವೆಸ್ಟರ್ನ್ ಘಾಟ್ಸಲ್ಲಿ ರಿವರ್ಗಳು ಫ್ಲೋ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲರಿಗೂ ಡೌಟ್ ಇದೆ. ಹೌದು, ಮಳೆ 4 ತಿಂಗಳಾಗ್ತಾ ಇರುತ್ತೆ, ಆದರೆ ನದಿಗಳು ಮಾತ್ರ ಹರಿತಾ ಇರುತ್ತೆ ಅಂತ. ಅದು ಒಂದು ನಿಮ್ಗೆ ಪ್ರಶ್ನೆ ಅರೈಸ್ ಆಗ್ಬೋದು. ಅವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾಕಾಗುತ್ತೆ ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸಲ್ಲಿ ಇರುವಂಥ ನೀವು ಬರ್ತಾ ಇರುವಂಥ ಈ ಟ್ರೆಕ್ಕಿಂಗ್ ಪಾಯಿಂಟ್ಸ್ಗಳು ಏನಿದ್ದಾವೆ, ದಿರ್ ಇಸ್ ಗ್ರಾಸ್ ಲ್ಯಾಂಡ್ ಮತ್ತು ಶೋಲಾ ಫಾರೆಸ್ಟ್. ಆ ಗ್ರಾಸ್ ಲ್ಯಾಂಡ್ಗಳು ಏನಂತಂದರೆ ಆ ಗ್ರಾಸ್ ಲ್ಯಾಂಡ್ಗಳಲ್ಲಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಆಕ್ಟ್ಸ್ ಲೈಕ್ ಎ ಸ್ಪಾಂಜ್. ವರ್ಷ ಪೂರ್ತಿ ಆ ವರ್ಷ ಮಳೆಗಾಲದಲ್ಲಿ ಬರುವಂಥ ಮಳೆ ನೀರನ್ನು ಆ ಗ್ರಾಸ್ ಲ್ಯಾಂಡ್ ಹಿರಿದಿಟ್ಕೊಂಡು ಅದು ಸ್ವಲ್ಪನೇ ರಿಲೀಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ, ಇಲ್ಲಿನ ಸ್ಟ್ರೀಮ್ಸ್ ಏನಿದ್ದಾವೆ ಅದು ವರ್ಷ ಪೂರ್ತಿ ಎವರ್ಗ್ರೀನಾಗಿ ಹರಿಯುವಂಥ ಒಂದು ಕೆಪಾಸಿಟಿನ ತಗೊಳುತ್ತೆ. ಅಂದರೆ ಆ ಗ್ರಾಸ್ ಲ್ಯಾಂಡಲ್ಲಿ ಇರುವಂಥದ್ದು ನೀರು ನಿಧಾನ ಬಿಟ್ಕೊಂಡು ಆ ಸ್ಟ್ರೀಮ್ಸ್ ಎಲ್ಲ ಹೋಗ್ಬಿಟ್ಟು ಆ ರಿವರ್ಗಳು ವರ್ಷ ಪೂರ್ತಿ ಸಾಧಾರಣ ಸಮ್ಮರ್ ಒಂದು 2 ತಿಂಗಳು ಬಿಟ್ಟು ಇನ್ನೆಲ್ಲ ವರ್ಷ ಪೂರ್ತಿ ಅದು ಇಲ್ಲಿಂದ ಹರಿತದೆ. ಇವಾಗ ನಾವು ಈ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಬೆಸ್ಟ್ ನೇಚರ್ ವ್ಯೂನ ನೋಡ್ಬೋದು. ಕೆಲವೊಂದು ರೇಂಜ್ವರೆಗೂ ನಮಗೆ ಡ್ರಾಪ್ ಮಾಡ್ತಾರೆ ಅವರು. ಅಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ ಹೋಟ್ಲಿಂದ ಸುಮಾರು 10 ಕಿಲೋಮೀಟ್ರು ನಿಮಗೆ ಬೈ ರೋಡಲ್ಲಿ ಹೋಗಬೇಕಾಗುತ್ತೆ ಆಫ್ ರೋಡಿಂಗ್ ಪಿಕಪ್ ವೆಹಿಕಲ್ಸಲ್ಲಿ. ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಯಾಕೆ ನಮ್ಮ ವೆಹಿಕಲ್ ಹೋಗಲ್ಲ ಅಂದರೆ ಅವ್ರ ಗಾಡಿ ಮಾತ್ರ ಹೋಗ್ಬೋದಲ್ಲ ಅಷ್ಟೇ, ಒಂದು ಗಾಡಿ. ಮತ್ತು ಅವ್ರಿಗೆ ಗೊತ್ತಿರುತ್ತೆ ಯಾವ ಕಡೆ ಎಲ್ಲಿ ಏನು ಬ್ರೇಕ್ ತೊಗೊಬೇಕಾಗುತ್ತೆ, ಎಲ್ಲಿ ಬ್ಯಾಕ್ವರ್ಡ್ಸ್ ತೊಗೊಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ನೀವು ಮಾಡಲೇಬೇಕು. ಬಂದರು ಬಾಬಾ ಬಗ್ಗೆ
ಒಂದು ಸ್ಕ್ವಾಟ್ಸ್ ಮಾಡು ಅಂದ್ರೆ ಯಾರು ನೋಡಿ ಬಗ್ಗಿಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಏನೋ ಹಿಂಗಂತ ಇದೆಯಲ್ಲ ಇವಾಗ ನಮ್ಮ ಟ್ರೆಕ್ಕಿಂಗು ಸ್ಟಾರ್ಟ್ ಆಗುತ್ತೆ. ಎಲ್ಲರೂ 24 ಜನ ನಾವು ಇಲ್ಲೇ ಇದ್ದೀರಿ. ನಮ್ಮದೇ ಒಂದು ಹೈಯೆಸ್ಟ್ ದೊಡ್ಡ ಟೀಮ್ ಅಂತ ಹೇಳ್ಬೋದು ಈ ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ನಿಂತರೆ ಕಚ್ಚುವರು. ಯಪ್ಪ ಹೆವಿ ಜಿಗಣೆಗಳಿದೆ, ಎಲ್ಲಾರ್ಗೂ ಕಚ್ತಾವೆ, ಯಾರನ್ನೂ ಬಿಡ್ತಾ ಇಲ್ಲ ಇಲ್ಲಿ. ಅಲ್ಲಿ ಹೇಳಿದರು ಹೋಟ್ಲ್ ಹತ್ರ ನಮಗೆ ಜಸ್ಟ್ ಟ್ರೈಲರ್ ಅಂತ, ಮುಂದೆ ಹೋಗಿ ನಿಮಗೆ ಮೇಯ್ನ್ ಪಿಕ್ಚರ್ ಕಾಣಿಸುತ್ತೆ ಅಂತ ಹೇಳಿದರು. ಹಾಗೆ ಇಲ್ಲಿ ರೋಡಲ್ಲೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಇದರಿಂದ ನನಗೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಯಾರನ್ನ ನಾವು ಹೋಗಿ ಹೋಗಿ ಅಂತ ಹೇಳಂಗಿಲ್ಲ, ಜಿಗ್ನೆ ನೋಡಿ ಮೇಡಮ್ ನೀವು ನಿಂತ್ಕೊಂಡೆ ಸ್ಪ್ರೇ ಮಾಡ್ತಾ ಇರಬೇಕು. ನಮ್ಮ ಪ್ರಯಾಣ ವಾಲಿಕುಂಜ ಟ್ರಕ್ ಕಡೆಗೆ. ಫುಲ್ಲು ಲೀಚಸ್. Come on, take the equipments. Come on, come on. Charge! ಇರಿ ಅಯ್ಯೋ ಮೇಡಮ್ ಯಾರು ಪೀಚ್ ನೋಡಿ. ಓ ಇಲ್ಲಿ ತುಂಬ ಇದೆ. ಓಯ್ ಮೇಡಮ್ ಇಲ್ಲಿ ತುಂಬ ಇದೆ. ಫಸ್ಟ್ ಓಡಿ ಇಲ್ಲಿ ಮುಂದೆ. ಹಾಂ ಹಾಂ ಎಲ್ಲ ನೀವು ಬರಬೇಕು, ನಾನು ವಾಪಸ್ ಬರಲ್ಲ. ಎಲ್ಲಿದೆ ವಾಲಿಕುಂಜ ಟ್ರೆಕ್ಕಿನ? ಇಲ್ಲಿ ಮಣ್ಣ ಹತ್ರ ಬರೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಮೇಡಮ್ ತೆಗಿತೀರಿ ಅದು? ಒಂದು ನಿಮಿಷ, ಅದು ತೆಗಿತೀರಿ ಮೇಡಮ್? ಬಂತು ಅದು ತೆಗಿಬೇಕಾ? ಹೌದು ಪಾಪ ಡೇಟಾ ಬ್ರೋ ಈ ಕಿತ್ತಿದ್ರೆ ಮುಂದೆ ಹತ್ತುತ್ತೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. Last stage, you should climb that 400-meter elevation. Then we'll reach to Walikunja Peak. So it's just 11 a.m. So look at the view. Look at the view. ಆಲ್ಮೋಸ್ಟ್ 70 to 80% ಫಾರೆಸ್ಟ್ ಎಲ್ಲ, ಡೆನ್ಸ್ ಫಾರೆಸ್ಟ್ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಹೊರಗಡೆ ಬಂದರೆ ಸೊ ನಮ್ಮ ಕಂಪ್ಲೀಟು ವೆಸ್ಟರ್ನ್ ಘಾಟ್ಸ್ ನೋಡೋವಂಥ ಅನುಭವ ಸಖತ್ತಾಗಿತ್ತು. ಒಳ್ಳೆ ವ್ಯೂ ಸಿಕ್ತು ನಮಗೆ ವೆಸ್ಟರ್ನ್ ಘಾಟ್ಸು. ಈ ತುಂಗಾ ಭದ್ರಾ ನದಿಗಳು ಈ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಹುಟ್ಕೊಂಡು ಶಿವಮೊಗ್ಗದ ಕೂಡ್ಲಿಯಲ್ಲಿ ಒಟ್ಟಾಗ್ತದೆ. ಇಲ್ಲಿ ಒಟ್ಟಾದ ನದಿ ದಾವಣಗೆರೆ, ಶಿವಮೊಗ್ಗ, ಹಾವೇರಿ, ಬಳ್ಳಾರಿ ತನಕ ಹರಿದುಬಿಟ್ಟು ನೆಕ್ಸ್ಟ್ ಕೃಷ್ಣಾ ನದಿನ ಟಚ್ ಆಗ್ತವೆ. ಆಂಧ್ರ ಪ್ರದೇಶ ತನಕ ಇಲ್ಲಿ ನದಿ ಹುಟ್ಟೋ ನದಿಯ ನೀರು ಆಂಧ್ರ ಪ್ರದೇಶದವರೆಗೂ ರೀಚ್ ಆಗ್ತದೆ ಅಂದರೆ ಇಮೇಜ್ ಮಾಡಿ.
ಸೊ ಏನಾಗುತ್ತೆ ಅಂದರೆ ಅಲ್ಲಿ ಹರಿಯುವಾಗ ಎಷ್ಟೋ ರೈತರ ಬದುಕನ್ನು ಇದು ಹಸನಾಗಿಸ್ತದೆ, ಎಷ್ಟೋ ನಿಮಗೆ ಕೃಷಿ ಭೂಮಿಗಳಿಗೆ ಇದು ನೀರು ಉಣಿಸುವಂಥ ಒಂದು ಪುಣ್ಯದ ಕೆಲಸ ಅಥವಾ ಇದಾಗ್ತದೆ. ಆದ್ದರಿಂದ ವೆಸ್ಟರ್ನ್ ಘಾಟ್ಸ್ಗಳು ಯಾಕೆ ಪ್ರಾಮುಖ್ಯತೆ, ಪಶ್ಚಿಮ ಘಟ್ಟಗಳಿಗೆ ಯಾಕೆ ಪ್ರಾಮುಖ್ಯತೆ ಅನ್ನೋದನ್ನು ನಾವೆಲ್ಲ ಇವತ್ತು ತಿಳ್ಕೊಬೇಕಾಗಿದೆ. ಸೊ ಈ ವೆಸ್ಟರ್ನ್ ಘಾಟ್ಸ್ಗಳು ಉಳಿಬೇಕಾಗಿದೆ ಅಂತಂದ್ರಾಗ ನಮ್ಮದೇನಿದೆ, ನಮ್ಮ ಪಬ್ಲಿಕ್ ಕೂಡ ಏನು ಮಾಡಬೇಕಂದ್ರೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಜಸ್ಟ್ ಅವ್ರಿಗೊಂದು ಓಕೆ ಬರ್ತಾರೆ, ನೋಡ್ತಾರೆ, ಅಲ್ಲಿ ಏನು ಪೊಲ್ಯೂಷನ್ ಮಾಡಬಾರ್ದು, ಅಲ್ಲಿ ನೇಚರ್ನ ಹಾಳು ಮಾಡಬಾರ್ದು, ನೋಡ್ತಾರೆ, ಅದನ್ನ ನೋಡಬೇಕು, ಅದ್ರ ಬಗ್ಗೆ ಪ್ರೀತಿ ಇರಬೇಕು, ಹೋಗಬೇಕು. ಬಟ್ ಏನಾಗ್ತದೆ, ಇವತ್ತು ಕೆಲವರು ಪ್ಲಾಸ್ಟಿಕ್ಗಳನ್ನ ಯೂಸ್ ಮಾಡೋದ್ರಿಂದ ಅದಕ್ಕೆ ವೆಸ್ಟರ್ನ್ ಘಾಟ್ಸ್ಗಳು ಪೊಲ್ಯೂಷನ್ ಆಗ್ತಾ ಇದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಮೇನ್ ಮುಖ್ಯವಾಗಿ ಬೆಂಕಿ, ನಾವು ಕೂಡ ಬೆಂಕಿ ಫೈರ್ ಫೈಟರ್ಸ್ ಆಗಿ ವರ್ಕ್ ಮಾಡ್ತಿದ್ದೀವಿ. ಸಮ್ಮರಲ್ಲಿ ಕೆಲವು ಕಡೆ ಫೈರ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಪಬ್ಲಿಕ್ ಕೂಡ ಈ ಫೈರ್ ಬಗ್ಗೆ ಅವೇರ್ನೆಸ್ ಇರಬೇಕು. ನಮ್ಮ ಮುಂದಿನ ಪೀಳಿಗೆಗೋಸ್ಕರ, ನದಿಗಳ ಉಳಿವಿಗೋಸ್ಕರ ಈ ವೆಸ್ಟರ್ನ್ ಘಾಟ್ಸ್ಗಳನ್ನ ನಾವು ಇವತ್ತು ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕಾಗಿದೆ. ಸೊ ಏನಾಗಿದೆ ಅಂದರೆ ನಾವು ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಪ್ರೀತಿ ಇರಬೇಕು ಮತ್ತು ಮುಂದಿನ ಪೀಳಿಗೆಗಾಗಿ ಅರಣ್ಯವನ್ನು ಉಳಿಸಬೇಕು ಮತ್ತು ನಮ್ಮ ವೆಸ್ಟರ್ನ್ ಘಾಟ್ಸ್ಗಳನ್ನ ಉಳಿಸಬೇಕು. ಸೊ ಪ್ಲಾಸ್ಟಿಕ್ ಅಂತ ಹೇಳಿದ್ರಿ, ಈಗ ಪ್ಲಾಸ್ಟಿಕ್ಕು ಟ್ರೆಕ್ಕಿಂಗಲ್ಲಿ ಚೆಕ್ ಮಾಡಿ ಬಿಡ್ತಾರಾ, ಇಲ್ಲ ಅಂದರೆ ಹಾಗೆ ಹೋಗ್ಬೋದಾ? ಪ್ಲಾಸ್ಟಿಕ್ ಯಾವ ಥರ? ಇಲ್ಲ, ನಮ್ಮಲ್ಲಿ ಕಂಪಲ್ಸರಿ 100% ಇದಿರುತ್ತೆ, ಚೆಕ್ಕಿಂಗ್ ಇರುತ್ತೆ. ನೀವು ಟ್ರೆಕ್ಕಿಂಗ್ ಬಂದ ತಕ್ಷಣ ನಿಮ್ಮ ಬ್ಯಾಗ್ಗಳನ್ನೆಲ್ಲ ನಾವು ಎಲ್ಲದನ್ನು ಚೆಕ್ ಮಾಡ್ತೀವಿ. ಇನ್ನೇನೋ ಏನಾದರೂ ಮೆಡಿಸನ್ಸು ಅಥವಾ ಸಣ್ಣದೇನಾದರೂ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಐಟಮ್ ಇದ್ದರೆ ಕಂಪಲ್ಸರಿ ನೀವು ಅದನ್ನು ವಾಪಸ್ ತರಬೇಕು. ಫುಡ್ಡಿಗೆ ಕೂಡ ನಾವು ಟಿಫನ್ ಬಾಕ್ಸ್ಗಳನ್ನೇ ನೀವು ತೊಗೊಂಡು ಹೋಗಬೇಕು. ಏನಾದ್ರು ತಿನ್ನೋದಿದ್ರೆ ಸ್ಟೀಲ್ ಇದನ್ನು ಇಟ್ಕೊಬೇಕು. ಅಲ್ಲಿ ಏನೇ ನೀವು ಯೂಸ್ ಮಾಡಿದಿದ್ರು ಪ್ಲಾಸ್ಟಿಕ್ಗಳನ್ನ ಒಂದು ನಾಲೆಸಿದೆ ವಾಪಸ್ ತೊಗೊಂಡು ಬಂದು ನೀವು ಬೇರೆ ಕಡೆ, ನಮ್ಮಲ್ಲಿ ಎಲ್ಲೆಲ್ಲೋ ಆ ಪಾಯಿಂಟ್ಸ್ ಇರುತ್ತೆ, ಆ ಒಂದು ಡಸ್ಟ್ಬಿನ್ಗಳಿರುತ್ತೆ, ಅಲ್ಲಿ ನೀವು ಹಾಕಬೇಕು. ಆಮೇಲೆ ನಮಗೆ ಕಾಣಿಸಿದೆ ವಾಲಿಕುಂಚ ಪೀಕು. ಓಕೆ, ನಾವೇನೋ ಹೆಂಗೋ ಹಟ್ಬಿಡ್ಬೋದು, ಇದೇ ಥರ ಈಸಿಯಾಗಿರುತ್ತೆ ಅಂದ್ಕೊಂಡ್ರಿ. ಬಟ್ ನಾವು ಏನು ಅಂದ್ಕೊಂಡಿದ್ರಿ ಎಲ್ಲ ಉಲ್ಟಾ. ಲಾಸ್ಟಲ್ಲಿ ಹೋದ್ಮೇಲೆ ನಿಮಗೆ ನಾವು ಹೋಗಿದ್ದು ಬಂದು ಕಾರೆಕಟ್ಟೆ ಕಡೆಯಿಂದ. ಸೊ ಆಮೇಲೆ ಬಂದು ಇನ್ನೊಂದು ರೂಟು ಜಾಯ್ನ್ ಆಗುತ್ತೆ. ಅದು ಬಂದ್ಬಿಟ್ಟು ಉಡುಪಿ ಕಡೆಯಿಂದ ಬರೋವಂಥ ರೂಟ್, ಅದು ಇನ್ನೊಂದು ರೂಟ್ ಅದು. ಬಟ್ ಅದೇನು ಅಂದರೆ ಫುಲ್ಲು ಡೆನ್ಸ್ ಫಾರೆಸ್ಟಲ್ಲೇ ಇರುತ್ತೆ, ತುಂಬ ಎಲಿವೇಶನ್ ಇರುತ್ತೆ. ಬಟ್ ನಾವು ಬಂದಿದ್ದು ಕಾರೆಕಟ್ಟೆ ಕಡೆಯಿಂದ. ಸ್ವಲ್ಪ ಈಸಿನೂ ಇದೆ, ಲಾಂಗ್ ಡಿಸ್ಟೆನ್ಸ್ ಇದು. ಉಡುಪಿ ಕಡೆಯಿಂದ ಬರಬೇಕಾದ್ರೆ ಶಾರ್ಟ್ ಡಿಸ್ಟೆನ್ಸ್ ಅಂತಾರೆ, ಬಟ್ ಏನು ಅಂದರೆ ಎಲಿವೇಶನ್ ಗೇನ್ ಆಗಬೇಕಾಗತ್ತೆ. ಇವಾಗ ಬಂದಿದ್ದೆ ಮೇಯ್ನ್ ಪಿಕ್ಚರ್ ನಮಗೆ. ಈ ಸ್ಟೆಚ್ ಇದೆಯಲ್ಲ, ಹತ್ತೋಷ್ಟೊತ್ತಿಗೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು, ನೀರಿರಲಿಲ್ಲ. ಅಲ್ಲಿಗೂ ನೀರೆಲ್ಲ ಕ್ಯಾರಿ ಮಾಡಿದ್ರಿ, ಮತ್ತು ಅವರು ಪಾಪ ಗೈಡವರು ನಮಗೆಲ್ಲ ಸಜೆಸ್ಟ್ ಮಾಡಿದರು ಹಿಂದಗಡೆ ನೀರು ತುಂಬಿಸ್ಕೊಳ್ಳಿ ಅಂತ. ಆದರೂ ಆಗಿತ್ತು, ಆದ್ರೆಲ್ಲ ನೀರೆಲ್ಲ ಕುಡ್ದಿದ್ರಿ, ಆದರೂ ನಮಗೆ ಹಿಂಡಾಕ್ಬಿಟ್ಟಿತ್ತು ಒಂದು ಕಡೆ ಎಲ್ಲ ಒಂದೊಂದು ಹೆಜ್ಜೆಗೂ ಎಲ್ಲ ನೆನೆಸ್ಕೊತಾಯಿದ್ರಿ, ಏನು ಎತ್ತ ಅಂದ್ಕೊಂಡಲ್ಲ. ಕೊನೆಗೆ ನಾವು ಈ ಲಾಸ್ಟ್ ಸ್ಟೆಚ್ ಇದೆಲ್ಲ, ಇದು ಕಮ್ಸ್ ಟು ಅರೌಂಡ್ 1000 ಫೀಟ್ವರೆಗೂ ನೀವು ಗೇನ್ ಮಾಡಬೇಕಾಗತ್ತೆ. ಇದೊಂದು ತುಂಬ ಚಾಲೆಂಜಿಂಗ್ ಇರುತ್ತೆ. ಸೊ ಬೆಟರ್ ಸ್ಮಾಲ್ ಸ್ಟೆಪ್ಸು ಕೆಳಗಡೆ ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಹಾಕ್ಕೊಂಡು ಫೈನಲಾಗಿ ನಾವು ವಾಲಿಕುಂಚ ಪೀಕಿಗೆ ರೀಚ್ ಆಗ್ತೀವಿ. ಈಗ ಪ್ರತಿಯೊಂದು ಟ್ರೆಕ್ಕಿಂಗ್ ಸ್ಪಾಟಲ್ಲೂ ಕೂಡ ನಾವು ಸ್ಟಾರ್ಟಿಂಗ್ ಒಂದು ಚೆಕ್ಕಿಂಗ್ ಪಾಯಿಂಟ್ ಅಂತ ಇಟ್ಟಿರ್ತೀವಿ. ಆ ಚೆಕ್ಕಿಂಗ್ ಪಾಯಿಂಟಲ್ಲಿ ನಿಮ್ಮ ಟಿಕೆಟ್ಸ್ ಆನ್ಲೈನಲ್ಲಿ ಬುಕ್ ಮಾಡಿರೋಂಥ ಟಿಕೆಟ್ಸ್ನ ಚೆಕ್ ಮಾಡ್ತೀವಿ, ಮತ್ತು ನಿಮ್ಮ ಅಲ್ಲಿ ಬಂದಿರುವಂಥದ್ದು ನಿಮ್ಮ ಬ್ಯಾಗ್ಗಳನ್ನ ಚೆಕ್ ಮಾಡ್ತೀವಿ. ಯಾವುದೇ ಪ್ಲಾಸ್ಟಿಕ್ ಐಟಮ್ಗಳನ್ನ ಕ್ಯಾರಿ ಮಾಡಲಿಕ್ಕಿಲ್ಲ, ನಮ್ಮಲ್ಲಿ ಇಟ್ಕೊಂಡಿರ್ತೀವಿ. ಆಫ್ಟರ್ ನೀವು ಟ್ರೆಕ್ಕಿಂಗಿಂದ ಬಂದುಬಿಟ್ಟು ಅದನ್ನು ನೀವು ವಾಪಸ್ ತೊಗೊಂಡು ಹೋಗ್ಬೋದು. ಸೊ ಟ್ರೆಕ್ಕಿಂಗ್ ರೂಟ್ಸ್ ಯಾವುದ್ಯಾವುದಿದೆ ಅಂತ ನೋಡಿ, ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ತುಂಬ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಇದ್ದಾವೆ, ಟ್ರೆಕ್ಕಿಂಗ್ ರೂಟ್ಸ್ ಇದ್ದಾವೆ. ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಬಂದುಬಿಟ್ಟು ಈಗ ಕುದುರೆಮುಖ ರೇಂಜ್ ವ್ಯಾಪ್ತಿಯಲ್ಲಿ ಬಂದುಬಿಟ್ಟು ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ, ಗಂಗಡಿ ಕಲ್ಲಿದೆ, ಕುರಿಂಜಲ್ಲಿದೆ. ಬೆಳ್ತಂಗಡಿಯಲ್ಲಿ ಬಂದುಬಿಟ್ಟು ಬಂಡಾಜೆ ಟ್ರೆಕ್ಕಿಂಗ್ ಫಾಲ್ಸ್ ಇದೆ, ಅಲ್ಲಿ ಕೂಡ ಟ್ರೆಕ್ಕಿಂಗ್ ಇದೆ. ಆ್ಯಂಡ್ ನಮ್ಮ ನೇತ್ರಾವತಿ ಇದೆ, ತುಂಬ ಫೇಮಸ್ಸು, ತುಂಬ ಬ್ಯೂಟಿಫುಲ್ ಸ್ಪಾಟ್ ಕೂಡ ಅದು, ನೇತ್ರಾವತಿ ಇದೆ. ಹಾಗೆ ನಮ್ಮ ಕೆರೆಕಟ್ಟಲ್ಲಿ ಬಂದುಬಿಟ್ಟು ವಾಲಿಕುಂಜ ಮತ್ತು ನರಸಿಂಹ ಪರ್ವತ ಅಂತ ಇದೆ. ಸೊ ಹೀಗೆ ಮತ್ತು ಕೊಲ್ಲೂರು ರೇಂಜಲ್ಲಿ ಬಂದುಬಿಟ್ಟು ಕೊಡಚಾದ್ರಿ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಸೊ ಎಲ್ಲ ಬ್ಯೂಟಿಫುಲ್. ಎಲ್ಲ ಈ ಪ್ಲೇಸಸ್ ಏನಿದೆ ಹೆಚ್ಚಿನ ಗ್ರಾಸ್ ಲ್ಯಾಂಡ್ಸು, ಶೋಲಾ ಫಾರೆಸ್ಟು, ನ್ಯಾಚುರಲ್ ಫಾರೆಸ್ಟು ಎಲ್ಲ ನೋಡುವಂಥಕ್ಕೆ ಸಿಗುವಂಥ ಒಳ್ಳೆ ಜಾಗ. ಇದರಲ್ಲಿ ಮಕ್ಕಳಿಗೆ ಇಷ್ಟು ವಯಸ್ಸು ಅಂತ ಏನೋ ರೆಸ್ಟ್ರಿಕ್ಷನ್ಸ್ ಇದೆಯಾ ಸ್ಟಾರ್ಟ್ ಮಾಡೋದಕ್ಕೆ? ಏನಂದರೆ ಮ್ಯಾಕ್ಸಿಮಮ್ ಅಂದರೆ ಟ್ರೆಕ್ಕಿಂಗ್ ಅಂದರೆ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ನಾವು ಪ್ರಿಫರ್ ಮಾಡೋದು ಎಬೋ 18. ಎಸ್. ಈಗ ಇಲ್ಲಿಗೆ ಬರಬೇಕು, ನಾನು ಟ್ರೆಕ್ ಮಾಡಬೇಕು ಅಂದರೆ ಇದನ್ನ ಯಾವ ರೀತಿ ನಾನು ಬುಕ್ಕಿಂಗ್ ಮಾಡಬೇಕು, ಯಾವ ವೆಬ್ಸೈಟು ಏನು ಅಂತ ಒಂದು ನೋಡಿ. ಅರಣ್ಯ ವಿಹಾರ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇದೆ, ಅದು ನಿಮ್ಮ ಗೂಗಲಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಅರಣ್ಯ ವಿಹಾರ ಅಂತ ಒಂದು ಆ್ಯಪನ್ನು ಓಪನ್ ಮಾಡಿಕೊಂಡು ಅದರಲ್ಲಿ
ಟಿಕೆಟ್ಸ್ ಲಭ್ಯತೆನ ನೋಡ್ಕೊಳ್ಬೇಕು. ಟಿಕೆಟ್ಸ್ ಲಭ್ಯ ಇದ್ದರೆ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ್ದಾರು ಒಂದು ID ಪ್ರೂಫ್ನ ಕೊಟ್ಬಿಟ್ಟು ಮತ್ತು ನಿಮ್ಗೆ ಅಲ್ಲೊಂದು OTP ಬರುತ್ತೆ. ಆ OTP ಮೂಲಕ ಬುಕ್ ಮಾಡ್ಕೊಳ್ಬೋದು. ಒಂದು ಟಿಕೆಟ್ಗೆ 500 ಇರ್ತದೆ. ಓಕೆ. ಅದರಲ್ಲಿ ಏನಂದರೆ 300 ರುಪೀಸು ನ್ಯಾಷನಲ್ ಪಾರ್ಕ್ ಎಂಟ್ರಿ ಫೀಸ್ ಇರುತ್ತೆ. ಒಂದು 200 ರುಪೀಸ್ ಟ್ರಕ್ಕಿಂಗ್ ಚಾರ್ಜಸ್ ಇರುತ್ತೆ. 1 ಡೇಗೆ ನಿಮಗೆ ಅದರಲ್ಲಿ 300 ಸೀಟ್ಸ್ನ ಅವೈಲಬಲ್ ಇಟ್ಟಿದ್ದೀವಿ. ಯಾಕಂದರೆ ತುಂಬ ಜನನ ಬಿಟ್ಟರೆ ಅಲ್ಲಿ ಮತ್ತೆ ಇನ್ನೂ ಡಿಸ್ಟರ್ಬೆನ್ಸ್ ಆಗೋಂಥ ಚಾನ್ಸಸ್ ಇರೋದ್ರಿಂದ 300ನ ಲಿಮಿಟ್ಸ್ ಮಾಡಿದ್ದೀವಿ. ಮತ್ತು ಈಗ ನೋಡಿ ಟ್ರೆಕ್ಕಿಂಗ್ ರೂಟ್ ಹೋಗುವಾಗ ನೀವೇನಾದರೂ ಮತ್ತೆ ನಮ್ಮ ಗೈಡ್ಗಳು ನಿಮ್ಮೊಟ್ಟಿಗೆ ಬರ್ತಾ ಇರ್ತಾರೆ, ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಸ್ಟಾಫ್ ಕೂಡ ಅಲ್ಲಿ ಗಸ್ತು ಮಾಡ್ತಾ ಇರ್ತಾರೆ. ಅಲ್ಲಿ ಪ್ಲಾಸ್ಟಿಕ್ಗಳನ್ನ ಥ್ರೋ ಮಾಡೋದಾಗಲಿ ಅಥವಾ ಅಲ್ಲಿ ಟ್ರೆಕ್ಕಿಂಗ್ ರೂಟಲ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದಂತನಾದ್ರೆ ನಮ್ಮ ಏನು ರೂಲ್ಸ್ ಇದ್ದಾವೆ ಅದನ್ನು ಯಾವುದೇ ಬ್ರೇಕ್ ಮಾಡಿದ್ರು ಕೂಡ ನಮ್ಮ ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಕೇಸ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಮತ್ತು ಇಮಿಡಿಯೇಟಾಗಿ ಅಲ್ಲಿ ಫೈನನ್ನು ಹಾಕುವಂಥ ಇದು ಕೂಡ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಫಾರ್ ಆಲ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಬನ್ನಿ, ಆಲ್ ದ ಬೆಸ್ಟ್. ಎಲ್ಲ ಟ್ರಕ್ಕರ್ಸಿಗೆ ಕೂಡ ಆಲ್ ದ ಬೆಸ್ಟ್. ಒಂದು ಲೈಫಲ್ಲಿ ಒಂದೊಂದು ಸ್ಪಾಟ್ಗಳನ್ನ ನೋಡಬೇಕು. ನಮ್ಮ ಹಾಗೆ ನೀವು ನೋಡೋದ್ರ ಬಗ್ಗೆ ಪ್ಲಸ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕು ಮತ್ತು ಅದ್ರ ಬಗ್ಗೆ ಪ್ರೀತಿ ಇರಬೇಕು. ಸೊ ಮುಂದಿನ ಪೀಳಿಗೆಗೋಸ್ಕರ ಮತ್ತೊಮ್ಮೆ ನಾನು ಹೇಳ್ತೀನಿ, ಮುಂದಿನ ಪೀಳಿಗೆಗೋಸ್ಕರ ಅರಣ್ಯವನ್ನು ಉಳಿಸಿ, ಪಶ್ಚಿಮ ಘಟ್ಟವನ್ನು ಉಳಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲಿ ವಾಲಿಕೊಂಜ ಟ್ರಕ್ ಕಂಪ್ಲೀಟ್ ಆಯಿತು. ಇದ್ರ ಬಗ್ಗೆ ಟಿಪ್ಸ್ ಬಂದು ಮಿನಿಮಮ್ 10 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದ್ದೇ ಇದೆ. ಇದು 10 ಕಿಲೋಮೀಟರ್ಸ್ಗೆ ಪ್ರಿಪೇರ್ ಆಗಿ ಒಂದು ಸೈಡ್ಗೆ, ಆಮೇಲೆ ಒಂದು ಸತಿ ನೀವು ಕೆಳಗಡೆ ಬರ್ತಾ ಇದ್ದಂಗೆ ಸೇಮ್ ಆಫ್ ರೋಡಿಂಗ್ ಜಿಪ್ ಬರುತ್ತೆ, ನಿಮ್ಮನ್ನ ಕರ್ಕೊಂಡೋಗಿ ಸೇಮ್ ನಿಮ್ಮ ಕಾರ್ ಎಲ್ಲಿ ಪಾರ್ಕ್ ಆಗಿದೆ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಲೋಕಲ್ ಅವ್ರನ್ನ ಸಪೋರ್ಟ್ ಮಾಡಿ. ಹಾಗೆ ವೆಸ್ಟರ್ನ್ ಘಾಟ್ಸಲ್ಲಿ ಏನೇನು ನಾವು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ನಮ್ಮ ಅಭಿಲಾಷ್ ಸರ್ ಅವರು ಕ್ಲೀನಾಗಿ ಎಕ್ಸ್ಪೀರಿಯೆನ್ಸ್ ಆಗಿ ಹೇಳಿದ್ದಾರೆ. ಅದೇ ಥರ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಕಾಡನ್ನು ನಾಶ ಮಾಡಬೇಡಿ. ಇದು ನಾವು ಲೀಗಲಾಗಿ ಪರ್ಮಿಷನ್ ಸಮೇತ ಬಂದಿರುವಂಥದ್ದು. ಇದು ವಾಲಿಕುಂಜ ಟ್ರಕ್. ಬಟ್ ಇದಕ್ಕೆ ನೀವೇನೋ ಪ್ರಿಪ್ರೇಷನ್ ಆಗಬೇಕು ಅಂದರೆ ಸ್ಮಾಲ್ ಬೆಟ್ಟ ಹತ್ತುತ್ತಾ ಇರಿ ಆ್ಯಂಡ್ ಕಂಟಿನ್ಯೂಸ್ ವಾಕ್ ಮಾಡೋಂಥ ಕೆಪಾಸಿಟಿ ಇರಲಿ. 5 ಅವರ್ಸಿಂದ 6 ಅವರ್ಸ್ ಟೈಮ್ ತೊಗೊಂಡ್ರೆ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ, 24 ಜನರು ಕಂಪ್ಲೀಟ್ ಮಾಡೋಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಇದೊಂಥರ ಹಿಡನ್ ಜೇಮು. ಹೇಗಿತ್ತು ಗೈಸ್ ವಾಲಿಕುಂಜ ಟ್ರಕ್ಕು? ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ನೀವೆಲ್ಲಿ ಸ್ಟೇ ಮಾಡಬೇಕು ಅನ್ನೋದು ಎಲ್ಲರಿಗೂ ಡೌಟ್ ಇರುತ್ತಲ್ಲ. ನೀವು ಆಗುಂಬೆಯಲ್ಲಿರುವಂಥ ಮಲೆನಾಡು ಹೋಮ್ ಸ್ಟೇಯಲ್ಲೇ ಸ್ಟೇ ಮಾಡಿ. ತುಂಬ ಸಖತ್ತಾಗಿರುತ್ತೆ. ಎಲ್ಲ ಟ್ರೆಡಿಷ್ನಲ್ ಊಟ ಮಲೆನಾಡು ಸ್ಟೈಲಲ್ಲೇ ನಿಮ್ಗೆ ಊಟ ಕೊಡ್ತಾರೆ. ಇಲ್ಲಿಂದ ಸುಮಾರು ಟ್ರೆಕ್ಕಿಂಗ್ ಮಾಡ್ಬೋದು. ನರಸಿಂಹ ಪರ್ವತ, ಕುಂದಾದ್ರಿ ಬೆಟ್ಟ, ಕವಲೇದುರ್ಗ, ಇಲ್ಲಿಂದನೇ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು. ಮತ್ತು ಅರುಣ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ವಾಲಿಕುಂಜ ಟ್ರಕ್ಗಾಗಲಿ ಪರ್ಮಿಷನ್ಗೆ. ಅದೇ ಥರ ನರಸಿಂಹ ಪರ್ವತ ಟ್ರೆಕ್ಕಿಂಗು ಅಷ್ಟೇ, ಇಲ್ಲಿಂದ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ನೋಡಿ ಅದನ್ನ. ವಾಲಿಕುಂಜದ ಫುಲ್ ಡೀಟೇಲ್ಸು ಈ ವಿಡಿಯೋಲಿದೆ. ಹಾಗೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಬಾಯ್.